ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರನ್ನ ರಾಜ್ಯ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಬಿಜೆಪಿಯ ಆರೋಪ. ಅದಕ್ಕೆ ನಾನೂ ಕರಸೇವಕ ನನ್ನನ್ನು ಬಂಧಿಸಿ ಅಂತ ಪ್ಲಕಾರ್ಡ್ ಇಟ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ರಾಮನಾಮಸ್ಮರಣೆ ರಾಮ ಭಜನೆ ಮಾಡುವ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬಂದಿದ್ದಾರೆ. ಇದೊಂದು ಕ್ಯಾಂಪೇನ್ ರೀತಿಯಲ್ಲಿ. ಅದರ ಭಾಗವಾಗಿ ಮಾಜಿ ಸಚಿವ ಕಾರ್ಕಳದ ಶಾಸಕ ಸುನೀಲ್ ಕುಮಾರ್ ಇವತ್ತು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡ್ರು. ಇದು ಎಲ್ಲ ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ಮುಖಂಡರು ಮಾಡುವ ಸಾಧ್ಯತೆ ಇದೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ ಮುಂದೆ ಸುನೀಲ್ ಕುಮಾರ್ ಧರಣಿ ಮಾಡಿದ್ರೆ ಚಿಕ್ಕಮಗಳೂರು ಸ್ಟೇಷನ್ನಲ್ಲಿ ಸಿ ಟಿ ರವಿ ಅವರು ಎಷ್ಟು ಅಂತ ಪೊಲೀಸರು ನೋಡ್ತಾರೆ, ಕಸ್ಟಡಿಗೆ ತಗೊಂಡು ಕರ್ಕೊಂಡು ಹೋದ್ರು. ಸುನೀಲ್ ಕುಮಾರ್ ಮಾತಾಡಿದ್ರು, ಕರಸೇವಕರನ್ನ ಕ್ರಿಮಿನಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಕುಕ್ಕರ್ ಬಾಂಬ್ ಸ್ಫೋಟ ಮಾಡಿದವ ಅಮಾಯಕ. ರಾಜ್ಯದಲ್ಲಿ ಹಿಂದೂಗಳ ಪಾಲಿಗೆ ಈ ಸರ್ಕಾರ ಇಲ್ಲ. ಭಜರಂಗ ದಳದಲ್ಲಿದ್ದಾಗ 27 ಕ್ರಿಮಿನಲ್ ಕೇಸ್ ನನ್ನ ಮೇಲಿತ್ತು. ಹಂಗಂತ ನಾನೇನು ಕ್ರಿಮಿನಲ್ಲ, ನಾನು ದರೋಡೆಕೋರನ. ನಾನು ಕಾಲೇಜು ದಿನಗಳಲ್ಲಿ ಅಯೋಧ್ಯೆಗೆ ಹೋಗಿದ್ದೆ, ಕರಸೇವಕನಾಗಿ ಹೋಗಿದ್ದೆ. ನಾನಲ್ಲಿ ಕರಸೇವೆಯಲ್ಲಿ ಭಾಗಿಯಾಗಿದ್ದೆ. ಹಾಗಾದರೆ ನನ್ನನ್ನು ಅರೆಸ್ಟ್ ಮಾಡಿ ಅಂತ ಆಗ್ರಹ ಇವರು. ಸಿ ಟಿ ರವಿ ಅವರು ಹೇಳಿದ್ರು, ಶ್ರೀಕಾಂತ್ ಬಿಡುಗಡೆ ಮಾಡೋ ತನಕ ಹೋರಾಟ ನಿಲ್ಲೋದಿಲ್ಲ ಅಂತ. ಶ್ರೀಕಾಂತ್ ಪೂಜಾರಿ ಹುಬ್ಳಿ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂಥದ್ದು. ಇವತ್ತು ಬೇಲ್ ಅಪ್ಲಿಕೇಶನ್ನಿನ ಹಿಯರಿಂಗ್ ಇತ್ತು. ರಾಜ್ಯ ಸರ್ಕಾರ ಅಂದರೆ ಪ್ರಾಸಿಕ್ಯೂಷನ್ನು ಬಹಳ ಜೋರಾಗಿ ವಾದ ಮಾಡಿದೆ. ಯಾವ ಕಾರಣಕ್ಕೂ ಬೇಲ್ ಕೊಡಬೇಡಿ ಇವನಿಗೆ, 31 ವರ್ಷ ತಪ್ಪಿಸ್ಕೊಂಡು ಓಡಾಡಿದಾನೆ ಇವನು ಅಂತ. ರಾಜ್ಯ ಸರ್ಕಾರದ ಕಡೆಯಿಂದ ಶ್ರೀಕಾಂತ್ ಪೂಜಾರಿಯ ಬೇಲ್ಗೆ ವಿರೋಧಿಸಿ ವಾದ ಮಂಡನೆಯಾಗಿದೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಈವನ್ ದ್ಯಾಟ್ ಈಸ್ ಎ ಲೀಗಲ್ ಪ್ರೋಸೆಸ್. ಪ್ರಾಸಿಕ್ಯೂಷನ್ ವಾದ ಮಾಡದೆ ಬೇಲ್ ಕೊಡಬೇಡಿ ಅಂತ. ಶ್ರೀಕಾಂತ್ ಪರ ವಕೀಲರು 40 ವರ್ಷದಿಂದ ಒಂದೇ ಅಡ್ರೆಸ್ನಲ್ಲಿ ಇದ್ದಾನೆ ಈತ. 1992 ಕೇಸ್ನ ನಂತರ ಕೂಡ ಎಷ್ಟೊಂದು 16-17 ಸಲನೂ ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿದ್ದಾನೆ. ಇವನೆಲ್ಲಿ ಅಬ್ಸ್ಕೊಂಡಾಗಕ್ಕೆ ಸಾಧ್ಯ ಅಂತ ಬಂದಿದ್ದಾನೆ. ಅನೇಕ ಪ್ರಕರಣಗಳಲ್ಲಿ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾನೆ. ಇವನು ಅಬ್ಸ್ಕಾಂಡಿಂಗ್ ಅಂತ ಹೆಂಗೆ ಹೇಳ್ತೀರಿ ನೀವು? 40 ವರ್ಷದಿಂದ ಅಡ್ರೆಸ್ಸೇ ಚೇಂಜ್ ಆಗಿಲ್ಲ, ಒಂದೇ ಮನೆಯಲ್ಲಿದ್ದಾನೆ ಅಂತ ಶ್ರೀಕಾಂತ್ ಪೂಜಾರಿ ಪರ ವಕೀಲರು ವಾದ ಮಾಡಿದ್ದಾರೆ. ಶ್ರೀಕಾಂತ್ ರಿಲೀಸ್ ಆಗೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಸಿ ಟಿ ರವಿ ಅವರು ಹೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ದುರುದ್ದೇಶದಿಂದ ಅರೆಸ್ಟ್ ಮಾಡಿದೆ. ಕರಸೇವಕನನ್ನು ಬಂಧಿಸಿರೋದು ರಾಜಕೀಯ ದುರುದ್ದೇಶ ಅಂತ. ಇನ್ನು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ರು. 32 ವರ್ಷದ ಫೈಲ್ ಕ್ಲಿಯರ್ ಮಾಡಬಾರ್ದಾ ಅಂತಾರೆ ಈಶ್ವರಪ್ಪನವ್ರು ಹೇಳಿದ್ದು. ಹುಬ್ಳಿಲಿ 600 ಫೈಲ್ ಇದೆ ಅಂತ ಇವರೇ ಹೇಳ್ತಾರೆ. ಆ 600 ಫೈಲ್ಗಳ ಪೈಕಿ ಕರಸೇವಕರ ಫೈಲ್ಗಳನ್ನೇ ಯಾಕೆ ಎತ್ಕೊಂಡ್ರಿ? ತಕ್ಷಣ ಆ ಪೊಲೀಸ್ ಅಧಿಕಾರಿನ ಅಮಾನತು ಮಾಡಿ ಅಂತ ಈಶ್ವರಪ್ಪನವರ ಆಗ್ರಹ. ಕೇಳಿಸ್ಕೊಳ್ಳಿ ಒಮ್ಮೆ. ಅಲ್ಲ, ಸಿದ್ದರಾಮಯ್ಯನವರು ಇವತ್ತು ಒಬ್ಬ ರಾಮ ಭಕ್ತನನ್ನು ಕ್ರಿಮಿನಲ್ಗೆ ಹೋಲಿಸುವಂಥ ಪ್ರಯತ್ನವನ್ನು ಇವತ್ತು ಮಾಡಿದ್ದಾರೆ. ಕುಕ್ಕರ್ ಬಾಂಬ್ ಸ್ಫೋಟದ ಆರೋಪಿಯನ್ನು ಅಮಾಯಕ ಅಂತ ಸರ್ಕಾರ ಕರೆಯುತ್ತೆ. ಹಿಂದೂಗಳ ಪಾಲಿಗೆ ಕರ್ನಾಟಕದ ಕಾಂಗ್ರೆಸ್ ಸತ್ತೋಗಿದೆ ಇವತ್ತು. ಈಗ ನಾನು ಪ್ರತಿಭಟನೆ ಮಾಡಿದ್ದೆ ಕಾಲೇಜ್ ವಿದ್ಯಾರ್ಥಿ ದಿನಗಳಲ್ಲಿ, ಬಜರಂಗ ದಳದಲ್ಲಿದ್ದಾಗ, ವಿದ್ಯಾರ್ಥಿ ಪರಿಷತ್ತಲ್ಲಿದ್ದಾಗ ನನ್ನ ಮೇಲೆ 27 ಕೇಸ್ ಇತ್ತು. ಅವೆಲ್ಲವೂ ಕೂಡ ಕ್ರಿಮಿನಲ್ ಕೇಸ್ಗಳೇ. ಹಾಗಂತೇಳಿ ನಾನು ದರೋಡೆಕೋರನ, ನಾನು ಈ ಸಮಾಜ ದ್ರೋಹಿನ, ಈ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡಬೇಕಾಗತ್ತೆ. ಇವತ್ತು ನಿಜವಾಗಿ ಕ್ರಿಮಿನಲ್ಗಳನ್ನು ನೋಡುವಂಥದ್ದು ಹೇಗೆ, ಹೋರಾಟಗಾರರನ್ನ ಕ್ರಿಮಿನಲ್ಗಳಾಗಿ ನೋಡೋದು ಹೇಗೆ, ಇದೆರಡನ್ನ ಸಿದ್ದರಾಮಯ್ಯ ಕಲ್ತ್ಕೊಳ್ಬೇಕು, ಕಾಂಗ್ರೆಸ್ ಇವತ್ತು ಅರ್ಥ ಮಾಡ್ಕೋಬೇಕು. ಅಲ್ಲ, ಅಯೋಧ್ಯೆಗೆ ಹೋದಂಥ ಕರಸೇವಕ ಶ್ರೀಕಾಂತ್ ಪೂಜಾರಿಯವರನ್ನ 31 ವರ್ಷದ ಹಳೆ ಪ್ರಕರಣದ ನೆಪದಲ್ಲಿ ಇಟ್ಕೊಂಡು ಬಂಧಿಸಿದ್ದಾರೆ. ಹಾಗಾಗಿ ನಾವು ಕೂಡ ಕರಸೇವಕರು, ನಮ್ಮನ್ನು ಬಂಧಿಸಿ ಅಂತ ನಾವು ಠಾಣೆ ಮುಂದೆ ಬಂದಿದ್ದೇವೆ. ಅದೇ ಹೇಳಿದ್ನಲ್ಲ, ಈಗ ಎಲ್ಲಿ ಈ ರೀತಿ ರಾಮಭಕ್ತರನ್ನೆಲ್ಲ ವಶಕ್ಕೆ ಪಡೆಯೋದ್ರ ಒಂದು ಯೋಜನೆ ಸರ್ಕಾರಕ್ಕಿದ್ರೆ ಮಾಡಲಿ ಅದನ್ನು. ಅಯೋಧ್ಯೆ ಹುಬ್ಬಳ್ಳಿಯ ನಮ್ಮ ಕರಸೇವಕನ ಪೂಜಾರನ್ನ ಅರೆಸ್ಟ್ ಮಾಡಿ 32 ವರ್ಷದ ನಂತರ ಅರೆಸ್ಟ್ ಮಾಡಿ ರಾಜ್ಯ ಸರ್ಕಾರ ಒಂದು ಹುಚ್ಚು ಸರ್ಕಾರ. 32 ವರ್ಷದ ನಂತರ ಯಾವುದೋ ಒಂದು ಹಳೆ ಕೇಸನ್ನು ನಾವು ತಂದುಬಿಟ್ಟು ಅದ್ರ ಮುಖಾಂತರ ಒಬ್ಬ ಪೂಜಾರಿ ಏನಂತ ಒಬ್ಬ ಕರಸೇವಕನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಮೊಹಮ್ಮದ್ ಬಿನ್ ತೊಗಲಕ್ಕಿಂತನೂ ಕೂಡ ವಿಚಿತ್ರವಾದ ಸರ್ಕಾರ ಇದೆ. 600-800 ಅಲ್ಲಿ ಕೇಸ್ಗಳಿದ್ದಾವೆ. ಇದೊಂದೇ ಕೇಸ್ ಯಾಕೆ ತಗೊಂಡ್ರು ನಮಗೂ ಗೊತ್ತಿಲ್ಲ. FIR ಕೂಡ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದನ್ನು ಪ್ರತಿಭಟನೆ ಮಾಡಿ ನಮ್ಮ ಕರಸೇವಕನ ಬಿಡುಗಡೆ ಮಾಡಬೇಕು, ಮತ್ತು ಯಾರನ್ನು ಅರೆಸ್ಟ್ ಮಾಡಿರೋ ಪೊಲೀಸ್ ಅಧಿಕಾರಿ ಅವ್ರನ್ನ ಅಮಾನತಲ್ಲಿಡಬೇಕು ಅಂತ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳ ಕಚೇರಿ ನುಗ್ಗಂಥ ಪ್ರಯತ್ನ ನಾವು ನಡೆಸಿದ್ದೀವಿ.
ಈಶ್ವರಪ್ಪನವ್ರು ಹೇಳಿದ್ರಲ್ಲ, ಬಂಧಿಸಿದ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಅಂತ. ಹುಬ್ಳಿ ಶಹರ ಪೊಲೀಸ್ ಸ್ಟೇಷನ್ನಿನ CPI ಇನ್ಸ್ಪೆಕ್ಟ್ರು ಮೊಹಮ್ಮದ್ ರಫೀಕ್ ಅಂತ ಹೆಸರು. ಅದು ಒಂದು ಕಾರಣ ಇವ್ರಿಗೆ. ಮೊಹಮ್ಮದ್ ರಫೀಕ್ ಅಮಾನತು ಮಾಡಿ ಹಂಗಿದ್ರೆ ಅಂತ. ಅವರು ಪಾಪ ಒಂದು 2 ದಿವಸ ರಜೆಯಲ್ಲಿ ಹೋಗಿದ್ದಾರೆ. ಮೊಹಮ್ಮದ್ ರಫೀಕು ಅದು ಎಂಥ ಏನೋ ಇದನ್ನು ನಾನು ಅಂದರೆ ಈ ಸೆಕ್ಯುಲರ್ ಅನ್ನೋ ಶಬ್ದ ಅಲ್ಲ, ಸೂಕ್ತ ಶಬ್ದ ಅಲ್ಲ, ಬಟ್ ಯಾವುದು ತಮ್ಮ ಮತದಲ್ಲಿ ನಿಷಿದ್ಧವೋ, ತಮ್ಮ ರಿಲಿಜನ್ನಲ್ಲಿ ನಿಷಿದ್ಧವೋ ಅದನ್ನು ಢಾಣಾಡಂಗೂರವಾಗಿ ಮಾಡ್ತಾರೆ ಅವರು. ಆ ಪೊಲೀಸ್ ಸ್ಟೇಷನ್ನಲ್ಲಿ ಇವ್ರು ಬರೋದಕ್ಕೆ ತನಕ ಗಣೇಶ ಚತುರ್ಥಿ ಮಾಡೋ ಪದ್ಧತಿನೇ ಇರಲಿಲ್ಲ. ಇವ್ರು ಬಂದಮೇಲೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು. ಅಂದರೆ ಎಲ್ಲ ಹಬ್ಬಗಳಲ್ಲೂ ಹಂಗೆ ಭಾಗವಹಿಸ್ತಾರೆ. ಮೊಹಮ್ಮದ್ ರಫೀಕ್ ಅನ್ನುವ ಏಕೈಕ ಕಾರಣಕ್ಕಾಗಿ ನೀವು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂದರೆ ಆ ಫೋಟೋಗಳಿದಾವೆ ನೋಡಿ. ಮೂರ್ತಿ ಪೂಜೆ ಮಹಾಪಾಪ ಅವರ ಪ್ರಕಾರ, ಬಟ್ ಹಿ ಡಸ್ ಇಟ್. ನೀವು ಮೂಲತಃ ಬಾದಾಮಿಯವರು, ಬನಶಂಕರಿ ಆರಾಧಕ ಅಂತೆ. ನೀವು ಅಂಥ ಮನುಷ್ಯನನ್ನು ಮೊಹಮ್ಮದ್ ರಫೀಕ್ ಅನ್ನುವ ಏಕೈಕ ಕಾರಣಕ್ಕಾಗಿ ನೀವು ಸಸ್ಪೆಂಡ್ ಮಾಡಿ ಅಂತಂದರೆ, ಉತ್ತರ ಕರ್ನಾಟಕದಲ್ಲಿ ಈ ರೀತಿಯಾದಂಥವ್ರ ಉದಾಹರಣೆಗಳು ಬಹಳ ಸಿಗ್ತವೆ. ಮೊಹಮ್ಮದ್ ರಫೀಕು ಬಾಗಲಕೋಟೆ ಬಾದಾಮಿ ತಾಲೂಕಿನ ಜಾಲಹಳ್ಳಿ ಗ್ರಾಮದವರು. ಬನಶಂಕರಿ ದೇವಿ ಪೂಜೆ ಮಾಡ್ಕೊಂಡು ಬರ್ತಾರೆ ಮನುಷ್ಯ. ಅವರ ಮನೇಲಿ ಎಲ್ಲ ಹಿಂದೂ ಹಬ್ಬಗಳ ಆಚರಣೆ ಆಗ್ತಾವಂತೆ. ತಲೆಗೆ ಹಣೆಗೆ ತಿಲಕ ಇಟ್ಕೊಂಡು ಗಣೇಶೋತ್ಸವ ಮಾಡ್ತಾರೆ ಅವರು. ಹುಕ್ಕೇರಿ ಪೊಲೀಸ್ ಸ್ಟೇಷನ್ಗಿದ್ರು ಮುಂಚೆ. ಹುಕ್ಕೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಗಣೇಶೋತ್ಸವ ಆಚರಿಸೋ ಪದ್ಧತಿ ಇರಲಿಲ್ವಂತೆ. ಇವ್ರು ಹೋದ್ಮೇಲೆ ಶುರು ಮಾಡ್ತಾರಲ್ಲಿ. ಅಷ್ಟು ದೊಡ್ಡ ಹಬ್ಬ ಆಚರಣೆ ಮಾಡಬೇಕು ರೀ ಅಂಥೇಳಿ ಮೊಹಮ್ಮದ್ ರಫೀಕ್ ಶುರು ಮಾಡ್ತಾರಲ್ಲಿ. ಅಲ್ಲಿಂದ ಹುಬ್ಳಿ ಶಹರ ಪೊಲೀಸ್ ಸ್ಟೇಷನ್ನಿಗೆ ಟ್ರಾನ್ಸ್ಫರ್ ಆಗಿ ಬಂದಿರೋದು. ಹುಬ್ಳಿ ಶಹರ ಪೊಲೀಸ್ ಸ್ಟೇಷನ್ನಲ್ಲೂ ಗಣೇಶೋತ್ಸವ ಆಚರಿಸೋ ಪದ್ಧತಿ ಇರಲಿಲ್ಲ. ಈಗ ನೋಡಿ, ಮೊಹಮ್ಮದ್ ರಫೀಕ್ ಗಣೇಶೋತ್ಸವ ಆಚರಿಸಿದ್ರು ಅಂದರೆ ಅವ್ರ ಮೇಲೆ ಕ್ರಮ ಆಗೋ ಸಾಧ್ಯತೆ ಇದೆ. ಬಟ್ ಹೀ ಈಸ್ ದ್ಯಾಟ್ ಕೈಂಡ್ ಆಫ್ ಅ ಪರ್ಸನ್ ಅಂತ. ಅಂಥ ಮನುಷ್ಯನನ್ನು ಹಿಂದೆ ಮುಂದೆ ಏನೂ ಗೊತ್ತಿಲ್ಲದೆ ಸಸ್ಪೆಂಡ್ ಮಾಡಿ ಅಂತಂದರೆ ನಾಟ್ ಅ ಗುಡ್ ವೇ. ನಾನು ಹುಬ್ಳಿಲಿ ಅಂಥ ಪೊಲೀಸರನ್ನು ಬಹಳ ಜನರನ್ನು ನೋಡಿದ್ದೀನಿ. ರಾಜ್ಯ ಸರ್ಕಾರ ಹೇಳ್ತಾ ಇದೆ ಸಸ್ಪೆಂಡ್ ಮಾಡೋ ಪ್ರಶ್ನೆನೇ ಇಲ್ಲ. ಇನ್ಸ್ಪೆಕ್ಟ್ರ್ 2 ದಿವಸ ರಜೆ ಹಾಕಿದ್ರು ಬರ್ತಾರೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಪ್ರಸಾದ್ ಅಬ್ಬಯ್ಯ ಸ್ಥಳೀಯ ಶಾಸಕರವರು ಅವರು ಹೇಳ್ತಾರೆ ಖಡಕ್ ಅಧಿಕಾರಿ ಅವರು, ಅವ್ರನ್ನ ಅಮಾನತು ಮಾಡೋ ಪ್ರಶ್ನೆನೇ ಇಲ್ಲ ಅಂತ. ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಬೇಕು, ಅವ್ರು ಏನು ತಪ್ಪು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, BJPಗೆ ಇಷ್ಟ ಆಗಿಲ್ಲ ಅವರು ಅಂತ ಸಸ್ಪೆಂಡ್ ಮಾಡೋದಕ್ಕಾಗುತ್ತಾ? ಪೊಲೀಸ್ ಇನ್ಸ್ಪೆಕ್ಟರನ್ನು ಕಡ್ಡಾಯ ರಜೆಯ ಮೇಲೆ, ಅದೊಂದು ಸುದ್ದಿ ಎದ್ದುಬಿಡ್ತು. ಅವರು 2 ದಿವಸ ರಜೆಗೆ ಹೋಗಿದ್ದಾರೆ, ಕಂಪಲ್ಸರಿ ಲೀವ್ ಮೇಲೆ ಕಳಿಸ್ಬಿಟ್ರು, ಅವ್ರನ್ನ ಕಡ್ಡಾಯ ರಜೆ ಮೇಲೆ ಕಳಿಸ್ಬಿಟ್ಟಿದ್ದಾರೆ ಅಂತ. ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು. ಕಾನೂನಿನ ಪ್ರಕಾರವೇ ಪೊಲೀಸರು ಕೆಲಸ ಮಾಡಿದ್ದಾರೆ, ಕಾನೂನಿನ ವಿರುದ್ಧವಾಗಿ ಅವರು ಕೆಲಸ ಮಾಡಿಲ್ಲ. BJP ಅನಾವಶ್ಯಕವಾಗಿ ರಾಜಕೀಯ ಮಾಡ್ತಾ ಇದೆ ಅಂತ. ಕೇಳಿಸ್ಕೊಳ್ಳಿ ಒಂದ್ಸಲ. ಕ್ರಮ ತಗೊಳ್ಬೇಕು, ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅದರಲ್ಲಿ ನಿನ್ನೆ ಕೂಡ ನಾನು ಹೇಳಿದೆ, ಅದು ಟೈಮಿಂಗು ಏನೋ ಅಯೋಧ್ಯ ಇವತ್ತು ಉದ್ಘಾಟನೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿಲ್ಲಲ್ಲ. ಅದು ಮಾಡಿದರೆ ಆಗ್ಬೋದು. ಆದರೆ ಇವರು ಅನವಶ್ಯಕವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನು ನಾವು ಹೇಗೆ ಸಹಿಸಬೇಕು? ಅವ್ರು ಮಾಡಲಿ, ಅವ್ರು ಮಾಡಿದರೆ ನಾವೇನು ಮಾಡಬೇಕು ನಾವು ಮಾಡ್ತೀವಿ. ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಅಭಿಯಾನ ಆರಂಭಿಸ್ತಾ ಇದ್ದಾರೆ ಸರ್. ಮಾಡಲಿ, ಅವ್ರು ಮಾಡೋದು ಅವ್ರು ಮಾಡಲಿ, ನಾವು ಮಾಡೋದು ನಾವು ಮಾಡ್ತೀವಿ. ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಬೇಕಂತ ಒತ್ತಡ ಮಾಡ್ತಿದ್ದಾರೆ. ನಾವು ಯಾವ ಕಾರಣಕ್ಕೆ ಸಸ್ಪೆಂಡ್ ಮಾಡಬೇಕು? ಅವನೇನು ತಪ್ಪು ಮಾಡಿದಾನ? ಅವನ ಕೆಲಸ ಅವ್ನು ಮಾಡಿದ್ದಾನೆ. ನಮಗಿಷ್ಟ ಆಗಲಿಲ್ಲ ಅಂತ ಹೇಳಿದ ತಕ್ಷಣವೇ ಅವನನ್ನು ಸಸ್ಪೆಂಡ್ ಮಾಡಿ, ಹಾಗಾದರೆ ಎಲ್ಲ ಅಧಿಕಾರಿಗಳನ್ನೂ ಹಂಗೆ ಸಸ್ಪೆಂಡ್ ಮಾಡಿಬಿಡೋಣವಾ? ಇನ್ಸ್ಪೆಕ್ಟರ್ ಕಡ್ಡಾಯ ರಜೆ ಮೇಲೆ ಹೋಗಿಲ್ಲ, ರಜೆ ಏನಿಲ್ಲ. ಅವ್ರೇನು ಮೊದಲೇ ರಜೆ ಹಾಕ್ಕೊಂಡಿದ್ರಂತೆ, 2 ದಿನ ಬರ್ತಾರೆ, ಬಂದು ಅವ್ರ ಡ್ಯೂಟಿ ಅವ್ರ ಪಾಡಿಗೆ ಅವ್ರ ಡ್ಯೂಟಿ ಮಾಡ್ಕೊಳ್ತಾರೆ. ಯಾವ ಕಾರಣಕ್ಕೂ ಕೂಡ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡುವಂಥದ್ದು ಪ್ರಶ್ನೆನೇ ಉದ್ಭವಿಸುವುದಿಲ್ಲ. ಹಿಂದೆ ಕೂಡ ರೌಡಿಸಮ್ಗೆ ಒಂದು ಬುದ್ಧಿ ಕಲಿಸಲಿಕ್ಕೆ ಗುಂಡೇಟ್ ಹಾಕುವುದರ ಮೂಲಕ ಒಳ್ಳೆಯ ಒಬ್ಬ ಖಡಕ್ ಅಧಿಕಾರಿ ಇದ್ದಾರೆ ಅನ್ನುವಂಥದ್ದು ತೋರಿಸಿಕೊಟ್ಟಿದ್ದಾರೆ. ಇವರು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡೋದ್ರ ಮೂಲಕ MP ಎಲೆಕ್ಷನ್ ಬರ್ತಾ ಇದೆ,
ಅದನ್ನು ಒಂದು ರಾಜಕೀಯ ರೀತಿಯಲ್ಲಿ ಬೇರೆ ರೀತಿ ಬಿಂಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಸರ್ಕಾರ ಅದು ಒಪ್ಪೋದಿಲ್ಲ. ಅವ್ರಿಗೆ ರಜೆ ಮೇಲೂ ಕೂಡ ಕಳಿಸಿಲ್ಲ. ಈಗಾಗಲೇ ಕಮಿಷನರ್ ಕೂಡ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಎಲ್ಲೋ ಒಂದು ಕಡೆ ಅವನಿಗೆ ಒಂದು 2 ದಿನ ಬೇಕಂತೇಳಿ ಅವನು ವೈಯಕ್ತಿಕ ಕಾರಣಗಳಿಂದ ಹೋಗಿದ್ದಾನೆ ವಿನಃ ಸರ್ಕಾರ ಯಾವುದೇ ಡೈರೆಕ್ಷನ್ ಕೂಡ ಅವರಿಗೆ ಕೊಟ್ಟಿಲ್ಲ. ಇನ್ನು ಇವತ್ತು ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕರು ಬಂಧಿತ ಶ್ರೀಕಾಂತ್ ಪೂಜಾರಿ ಮನೆಗೆ ಹೋಗಿದ್ರು. ಅವರ ಮನೆಗೆ ಹೋಗಿ ಮನೆಯವ್ರ ಜೊತೆ ಮಾತಾಡಿ ಸಮಾಧಾನ ಹೇಳಿದ್ರು, ಧೈರ್ಯ ತುಂಬಿದ್ರು. ಶ್ರೀಕಾಂತ್ ತನ್ನ ಮೇಲೆ ಹಾಕಲಾದ ಎಲ್ಲ ಪ್ರಕರಣಗಳಲ್ಲೂ ನಿರ್ದೋಷಿಯಾಗಿದ್ದಾನೆ. 1992ರ ನಂತರ ಶ್ರೀಕಾಂತ್ ವಿರುದ್ಧ 13 ಕೇಸ್ಗಳು ದಾಖಲಾಗಿದ್ದಾವೆ. ಆ 13 ಕೇಸಿನ ವಿಚಾರಣೆಗೆ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಅರೆಸ್ಟ್ ಮಾಡಲಿಲ್ಲ. ಈಗ 31 ವರ್ಷದಿಂದ ಆತ ನಾಪತ್ತೆಯಾಗಿದ್ದ ಅಂತ ಸರ್ಕಾರ ವಾದ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಗೂಂಡಾ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ನನ್ನ ಮೇಲೆ 110 ಕೇಸಿದೆ, ನನ್ನನ್ನು ಗಲ್ಲಿಗೇರಿಸಬೇಕಾಗಿತ್ತು ಅಂತ ಹೇಳಿದ್ರು. ಜೊತೆಗೆ ಯತೀಂದ್ರ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಇದೆ, ಹಿಂದೂ ರಾಷ್ಟ್ರ ಆದರೆ ದೇಶ ದಿವಾಳಿ ಆಗಿಬಿಡುತ್ತೆ ಅಂತ. ಅದಕ್ಕೂ ಪ್ರತಿಕ್ರಿಯೆ ಪ್ರಮೋದ್ ಮುತಾಲಿಕರದ್ದು ಕೇಳಿಸ್ಕೊಳ್ಳಿ. ಎಷ್ಟು ಕೇಸ್ ಇದಾವೆ, ಎಲ್ಲಾ ಕೇಸ್ನಲ್ಲೂ ನಿರ್ದೋಷ ಆಗಿ ಹೊರಗಡೆ ಬಂದಿದ್ದಾರೆ. ಒಂದು ಪೆಂಡಿಂಗ್ ಇಲ್ಲ ಎಕ್ಸೆಪ್ಟ್ 92ರದ್ದು. 92ರ ನಂತರ ಕೇಸ್ಗಳಾಗಿದ್ದಾವೆ. 92ರ ನಂತರ ಬೇಕಾದಷ್ಟು ಕೇಸ್ ಆಗಿದಾವಲ್ಲ, 13 ಕೇಸು 92ರ ನಂತರನೇ ಆಗಿದಾವೆ. ಸೊ ಎಲ್ಲಾ ಕೇಸ್ಗಳು ನಿರ್ದೋಷದ ಬಿಡುಗಡೆ ಅಂತಿದೆ. ಇದನ್ನ ತೋರಿಸಿ ಕ್ರಿಮಿನಲ್ ಇದ್ದಾರೆ, ಅಪರಾಧಿ ಇದ್ದಾರೆ ಅಂತ ಹೇಳಿ ಬಹಳ ದೊಡ್ಡ ಗುಂಡಾ ತರ ಬಿಂಬಿಸ್ತಾ ಇದಾರಲ್ಲ ಕಾಂಗ್ರೆಸ್ನವರೇ. ಎಲ್ಲ ಬಿಡುಗಡೆ ಆಗಿದೆ, ಯಾವುದೇ ರೀತಿಯ ತಪ್ಪಿತಸ್ಥನಲ್ಲ ಅಂತ ಹೇಳಿ ಕೋರ್ಟನೇ ನಿರ್ದೋಷ ಆಗಿ ಬಿಡುಗಡೆ ಮಾಡಿದೆ. ಸಿದ್ದರಾಮಯ್ಯನವರ ಮಗ ಅಂತ ಹೇಳಿ ಇವತ್ತು ಡಾಕ್ಟರ್ ಯತೀಂದ್ರ ಅವ್ರ ಹೆಸರು ಬಂದಿದೆ. ಇವರು ಸಿದ್ದರಾಮಯ್ಯ ಮೊದಲೇ ಸಲ ಮುಖ್ಯಮಂತ್ರಿ ಆದಂತಹ ಸಮಯದಲ್ಲಿ ಈ ಯತೀಂದ್ರ ಎಲ್ಲಿದ್ದಾರೆ ಅಂತ ಅನ್ನೋದು ಗೊತ್ತಿರಲಿಲ್ಲ. ಅಪ್ಪನ ದೋತ್ರ ಹಿಡ್ಕೊಂಡು ಲುಂಗಿ ಹಿಡ್ಕೊಂಡು ಇವ್ರು ಬೆಳೆದವ್ರು. ಇವರು ಡಾಕ್ಟರ್ಗೆ ಹಿಂದುತ್ವ, ದೇಶ, ಧರ್ಮ ಏನೇನು ಹಿಂದೂ ರಾಷ್ಟ್ರ ಮಾಡೇ ಮಾಡ್ತೀವಿ, ನಿಮ್ ತಾಕತ್ತಿದ್ರೆ ತಡೀರು ನೋಡೋಣ, ಏನ್ ಗಂಡಸ್ತಾನ ಇದು ತೋರಿಸ್ತು ನೋಡೋಣ, ಹಿಂದೂ ರಾಷ್ಟ್ರ ಮಾಡೇ ತೋರಿಸ್ತೀವಿ. ನನ್ನ ಮೇಲೆ 110 ಕೇಸ್ ಇದಾವೆ. ನನ್ನನ್ನು ಹಾಗಾದ್ರೆ ಗಲ್ಲಿಗೇರಿಸಬೇಕಾಗಿತ್ತು. ಕೋರ್ಟ್ ನಿರ್ದೋಷ ಅಂತ ಹೇಳಿ ಎಲ್ಲಾ ಕೋರ್ಟ್ಗಳನ್ನ ನನ್ನ ಕೇಸ್ ಎಲ್ಲ ಮೂದಿಗೆ 11ಕ್ಕೆ ಬಂದು ನಿಂತ್ಕೊಂಡಿದೆ. ಹಾಗಾದ್ರೆ ನಾನು ಕೂಡ ಗುಂಡಾನ? ಹಿಂದುತ್ವದ ಕೆಲಸ ಮಾಡಿದಂಥವ್ರು ಗುಂಡಾಗಳು, ರೌಡಿ ಸೀಟರು, ಕ್ರಿಮಿನಲ್ಸ್ ಆಗ್ತಾರಾ? ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಕರಸೇವಕರನ್ನ ಟಾರ್ಗೆಟ್ ಮಾಡ್ತಾ ಇದೆ. 22ನೇ ತಾರೀಕು ರಾಮ ಮಂದಿರದ ಲೋಕಾರ್ಪಣೆಯ ಸಂದರ್ಭದಲ್ಲಿ ಅನ್ನೋದು ಬಿಜೆಪಿಯವ್ರದ್ದು, ಹಿಂದೂ ಪರ ಸಂಘಟನೆಗಳವ್ರದ್ದು ಆರೋಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.